ಮೋಹನ್ ದಾಸ್ ಕರಮಚಂದ್ರ ಗಾಂಧಿ, ಪ್ರೀತಿಯಿಂದ ಬಾಪು ಎಂದು ಕರೆಯಲಾಗುತ್ತಿತ್ತು. ಗುಜರಾತಿನ ಪೋರ್ಬಂದರ್ ಎಂಬ ಗ್ರಾಮದಲ್ಲಿ ಅಕ್ಟೋಬರ್ 2, 1869ರಂದು ಜನಿಸಿದರು. ಅವರ ತಂದೆ ಪೋರ್ಬಂದರಿನ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾದರೂ ಸಹ ಗಾಂಧಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದರು. ಅವರ ತಂದೆಯ ತತ್ವಗಳು ಹಾಗೂ ಕಥೆಗಳಾದ ಸತ್ಯ ಹರಿಶ್ಚಂದ್ರದಿಂದ ಅವರಿಗೆ ಸ್ಫೂರ್ತಿದಾಯಕವಾಗಿತ್ತು. ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡರು. 19ನೇ ವಯಸ್ಸಿನಲ್ಲಿ ಗಾಂಧೀಜಿ ಅವರು ವಕೀಲ ಪದವಿಯನ್ನು ಪಡೆಯಲು ಇಂಗ್ಲೆಂಡಿಗೆ ತೆರಳಿದರು. ಮತ್ತೆ ಭಾರತಕ್ಕೆ ಮರಳಿದಾಗ ತಮ್ಮ ವಕೀಲ ಹುದ್ದೆಯನ್ನು ಅಭ್ಯಾಸವನ್ನು ಬಾಂಬೆಯಲ್ಲಿ ಆರಂಭಿಸಿದರು. ವಕೀಲ ಹುದ್ದೆಯ ಅಭ್ಯಾಸ ಸಮಯದಲ್ಲಿ ಗಾಂಧೀಜಿಗೆ ಸೌತ್ ಆಫ್ರಿಕಾದಿಂದ ವಕೀಲ ಹುದ್ದೆಯ ಅವಕಾಶ ಸಿಕ್ಕಿತು. 24ನೇ ವಯಸ್ಸಿನಲ್ಲಿ ಗಾಂಧೀಜಿಗೆ ಕಸ್ತೂರಬಾ ಅವರ ಜೊತೆ ಮದುವೆಯಾಯಿತು. ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿದ್ದಾಗ ಯುರೋಪಿನರು ಭಾರತದ ಮೇಲೆ ನಡೆಸುತ್ತಿದ್ದ ದೌರ್ಜನ್ಯ, ದಬ್ಬಾಳಿಕೆ ಗಾಂಧೀಜಿಯವರಿಗೆ ಹಿಡಿಸುತ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಗಾಂಧೀಜಿಯವರು ರೈಲಿನಲ್ಲಿ ತೆರಳುತ್ತಿದ್ದಾಗ ಯುರೋಪಿನವರಿಗೆ ಜಾಗವನ್ನು ಕೊಡದ ಕಾರಣ ರೈಲು ಅಧಿಕಾರಿಗಳು ಗಾಂಧೀಜಿಯವರನ್ನು ರೈಲಿನಿಂದ ಹೊರಗೆ ದೂಕಿದರು. ಈ ಸಂದರ್ಭವು ಗಾಂಧೀಜಿ ಅವರನ್ನು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳಲು ಪ್ರೇರೇಪಿಸಿತು. ಆಗ ಅವರು ಸತ್ಯಾಗ್ರಹವನ್ನು ಮಾಡಲು ಮುಂದಾದರು. ಗಾಂಧೀಜಿ ಅವರಿಗೆ ಬ್ರಿಟಿಷರು ಮಾಡುತ್ತಿದ್ದ ಭೇದ ಭಾವ ಅವರಿಗೆ ಇಷ್ಟ ಆಗಲಿಲ್ಲ. 1940ರಲ್ಲಿ ಗಾಂಧೀಜಿಯವರು ಭಾರತಕ್ಕೆ ಹಿಂದಿರುಗಿದರು. ಭಾರತದ ಬ್ರಿಟಿಷರ ಕೈವಶದಲ್ಲಿತ್ತು. ಅದನ್ನು ಕಂಡ ಗಾಂಧೀಜಿಯವರು ಸತ್ಯಾಗ್ರಹ ಚಳುವಳಿಯಲ್ಲಿ ಸೇರಿಕೊಂಡರು. ಗಾಂಧೀಜಿ ಅವರು ತಮ್ಮ ಶೈಲಿಯ ಚಳುವಳಿಯಾದ ಅಹಿಂಸೆ, ಶಾಂತಿಯ ದಾರಿಯಲ್ಲಿ ತೆಗೆದುಕೊಂಡು ಹೋದರು. 1921 ಗಾಂಧೀಜಿಯವರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಕಮಿಟಿಯ ನಾಯಕರಾದರು. 1930ರಲ್ಲಿ ಬ್ರಿಟಿಷರು ಭಾರತದ ಉಪ್ಪಿನ ಮೇಲೆ ಕಾಯ್ದೆಯನ್ನು ಹಾಕಿದರು. ಆ ಕಾಯ್ದೆಯನ್ನು ತೆರವುಗೊಳಿಸಲು ಚಳುವಳಿಯನ್ನು ನಮ್ಮ ಗಾಂಧೀಜಿಯರು ಶುರು ಮಾಡಿದರು. ಆ ಚಳುವಳಿ ದಂಡಿಯಿಂದ ಪ್ರಾರಂಭವಾಯಿತು. ಆ ಚಳುವಳಿಗೆ ಉಪ್ಪಿನ ಸತ್ಯಾಗ್ರಹ ಎಂದು ಹೆಸರಿಟ್ಟರು. I am thirsty. I want some water. Wait, let me call my servant. Hey, mister, bring some water. Yes, sir. Ma'am? Good afternoon, gentlemen. Good afternoon, officer. How was your journey, gentlemen? It was horrible. How do you stay in this wretched country? These brown dogs are out of our control. We are getting out of money. We should try something new to get our income. Am I right? I have an idea. They put salt in water. Why not put tax on salt itself? Yes, it's a good idea. Let's make a salt act now. ಹೀಗೆ 1882ರಲ್ಲಿ ಬ್ರಿಟಿಷರು ಉಪ್ಪಿನ ಕಾಯ್ದೆಯನ್ನು ಜಾರಿಗೆ ತಂದರು. ಲಾರ್ಡ್ ರೀಡಿಂಗ್ 1923ರಲ್ಲಿ ಉಪ್ಪಿನ ತೆರಿಗೆಯನ್ನು ದುಪ್ಪಟ್ಟುಗೊಳಿಸಿದರು. ಈ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ಉಪ್ಪು ತಯಾರಿಸುವವರು, ಉಪ್ಪು ಮಾರುವವರು ಹಾಗೂ ಅದನ್ನು ಖರೀದಿ ಮಾಡುವವರನ್ನು ಬಂಧಿಸಲಾಗುತ್ತಿತ್ತು. ಉಪ್ಪಿನ ತೆರಿಗೆ ದುಪ್ಪಟ್ಟುಗೊಳಿಸಿದ ವಿಷಯ ದಿನಪತ್ರಿಕೆಯಲ್ಲಿ ಪ್ರಚಾರವಾಯಿತು. ಈ ವಿಷಯ ಗಾಂಧೀಜಿಗೆ ತಿಳಿದಾಗ, ಬಾಪೂಜಿ, ಇಂದಿನ ಪತ್ರಿಕೆಯನ್ನು ನೋಡಿ, ನಮ್ಮ ದೇಶದಲ್ಲಿ ಉಪ್ಪಿನ ತೆರಿಗೆ ಹೆಚ್ಚಿಸಿದ್ದಾರೆ. ಹೌದಾ? ಇರಲಿ. ಸ್ವಾಮಿ, ಒಂದು ಸೇರು ಉಪ್ಪು ಕೊಡಿ. ಒಂದು ಸೇರಿನ ಉಪ್ಪಿನ ಬೆಲೆ 30 ಪೈಸಾ. ಅವಶ್ಯಕತೆ ಇರುವ ವಸ್ತು ಲೋಪ, ತಗೊಳ್ಳೇಬೇಕು, ಕೊಡು. Hey, you idiots! Brown dogs. ಬಿಡಿ ಬಿಡಿ.
ಬಂಧಿಸಿದ ನಂತರ ನಮ್ಮ ದೇಶದಲ್ಲಿ ಉಪ್ಪಿನ ಕಾಯ್ದೆ ಹೇಗೆ ನಮ್ಮ ನಾಗರಿಕರಿಗೆ ಹಾಗೂ ಮುಖ್ಯವಾಗಿ ಮಹಿಳೆಯರಿಗೆ ಯಾವ ರೀತಿಯ ತೊಂದರೆ ಆಯಿತು ಎಂಬುದರ ಒಂದು ತುಣುಕು. ಬಾ ಸುಶೀಲಾ ಬಾ, ಏನಾಯ್ತು? ಯಾಕೆ ಗಾಬರಿಯಾಗಿದೆಯಾ? ಒಂದು ದೊಡ್ಡ ಸಮಸ್ಯೆ ಆಗಿದೆ. ನಾವೀಗ ತೊಂದರೆಯಲ್ಲಿದ್ದೀವಿ. ದೇಶದಲ್ಲಿ ಉಪ್ಪಿನ ಕಾಯ್ದೆ ಜಾರಿಯಾಗಿದೆ. ಅಯ್ಯೋ ದೇವರೇ, ಏನಿದು ಹೊಸ ತೊಂದರೆ? ಈಗಾಗಲೇ ಬ್ರಿಟಿಷ್ ಅವರು ನಮ್ಮ ಜೀವನ ನರಕ ಮಾಡಿದ್ದಾರೆ. ಹಾಗಾದ್ರೆ ಈಗ ನಮ್ಮ ವ್ಯಾಪಾರಕ್ಕಾಗಿ ನಾವು ಮೈಲುಗಟ್ಟಲೆ ನಡೆದು ಹೋಗಬೇಕು. ಉಪ್ಪಿನ ಮೇಲೆ ತೆರಿಗೆ ಹೇರುವ ಅನಿವಾರ್ಯತೆ ಏನಾಯಿತು? ನಮ್ಮ ಆಹಾರದಲ್ಲಿ ಉಪ್ಪೇ ಪ್ರಮುಖವಾದ ವಸ್ತು. ಯಾಕೆ, ಏನಾಯ್ತು? ಈ ವಿಷಯವನ್ನು ನಾನು ಗಾಂಧೀಜಿಯವರಿಗೆ ತಿಳಿಸುತ್ತೇನೆ. ಬಾಪೂಜಿ, ಉಪ್ಪಿನ ಕಾಯ್ದೆ ಅನುಸಾರ ನಮ್ಮ ಜನರನ್ನು ಬಂಧಿಸುತ್ತಿದ್ದಾರೆ ಹಾಗೂ ಇದರಿಂದ ಮಹಿಳೆಯರಿಗೂ ತೊಂದರೆ ಆಗುತ್ತಿದೆ. ಈ ವಿಷಯವಾಗಿ ಲಾರ್ಡ್ ಇರ್ವಿನ್ಗೆ ನಾವೆಲ್ಲರೂ ಒಂದು ಮನವಿಯನ್ನು ಸಲ್ಲಿಸೋಣ. ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಚಳವಳಿ ಮಾಡೋಣ. ಈ ವಿಚಾರವಾಗಿ ವೈಸ್ರಾಯ್ ಅವರಲ್ಲಿ ನಾವೆಲ್ಲರೂ ಚರ್ಚಿಸೋಣ. ಹಾಗೆ ಆಗಲಿ. ಗಾಂಧಿ ಮತ್ತು ಇರ್ವಿನ್ ಅವರ ಮಾತುಕತೆ ಸೋತಿತ್ತು. ಇರ್ವಿನ್ ಉಪ್ಪಿನ ಸತ್ಯಾಗ್ರಹವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಆದ್ದರಿಂದ ಗಾಂಧಿ ಚಳುವಳಿ ಮಾಡಲು ನಿರ್ಧರಿಸಿದರು. ನಂತರ ಮಾರ್ಚ್ 12, 1930ರಂದು ಗಾಂಧಿ ಮತ್ತು 78 ಸತ್ಯಾಗ್ರಹಿಗಳು ಸಬರಮತಿ ಆಶ್ರಮದಿಂದ 390 ಕಿಲೋಮೀಟರ್ ದೂರದಲ್ಲಿನ ಗುಜರಾತ್ ಪ್ರದೇಶದ ದಂಡಿ ಎಂಬ ಹಳ್ಳಿಯ ಕರಾವಳಿ ಕಡೆಗೆ ತಮ್ಮ ಕಾಲ್ನಡಿಗೆಯನ್ನು ಪ್ರಾರಂಭಿಸಿದರು. ದೇಶದಾದ್ಯಂತ ಇದ್ದಂತಹ ಎಲ್ಲ ಪತ್ರಕರ್ತರು ಅಲ್ಲಿ ನೆರೆದಿದ್ದರು. माटी पुकारे तुझे, देश पुकारे, आजा रे अब आजा रे, भूले हम राह हमें राह दिखा दे, आजा रे राह दिखा दे. ऐनक पहने लाठी पकड़े चलते थे वो शान से, सालिम कांपे थर 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 सुनकर उनका नाम रे. ಅಲ್ಲಿ ನೆರೆದಿದ್ದ ಸತ್ಯಾಗ್ರಹಿಗಳಿಗೆ ಗಾಂಧಿಯವರ ಭಾಷಣ ಪ್ರೀತಿ ಹಾಗೂ ಸ್ಥಿರವಾದ ನಂಬಿಕೆಯನ್ನು ನೀಡುತ್ತಾ ಬಲದ ಪಡೆ ನುಡಿಗಳಾಗುವಂತೆ ಪ್ರೇರೇಪಿಸಿದರು. ಬ್ರಿಟಿಷರ ಸರ್ಕಾರ ಭಾರತೀಯರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವುದು ಮಾತ್ರವಲ್ಲದೆ ಭಾರತೀಯರನ್ನು ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿಯೂ ಕುಗ್ಗಿಸುವುದರಲ್ಲಿ ಜಯ ಸಾಧಿಸಿದೆ. ನಾವು ಬ್ರಿಟಿಷರ ಎಲ್ಲಾ ಕಟ್ಟುಪಾಡುಗಳನ್ನು ಬಿಡಿಸಿಕೊಂಡು ಪೂರ್ಣ ಸ್ವರಾಜ್ಯವಾದರೆ ಹಿಂದೂ ಮತ್ತು ಮುಸ್ಲಿಮರನ್ನು ಒಗ್ಗೂಡಿಸುತ್ತದೆ. ಎಲ್ಲರೂ ಬ್ರಿಟಿಷರು ನಡೆಸುವ ಬಂಧನ ಹಾಗೂ ದೈಹಿಕ ಆಕ್ರಮಣಕ್ಕೆ ಎದುರದಿರಿ. ನೀವೆಲ್ಲರೂ ಶಾಂತಿಯನ್ನು ಕಾಪಾಡಬೇಕು ಎಂಬುದು ನನ್ನ ವಿನಂತಿ. ಜಾಫರ್ ಭಾಯ್, ನೀವು ಲಾಹೋರ್ಗೆ ತೆರಳಿ ಬ್ರಿಟಿಷರ ಸರಕುಗಳ ಮೇಲೆ ಬಹಿಷ್ಕಾರ ಹಾಕಿರುವುದನ್ನು ಎಲ್ಲರೇ ಹರಡಬೇಕು. ಸರೋಜಿನಿ ನಾಯ್ಡು ಎಲ್ಲಿ? ಅವರು ಮುಂದಿನ ಗ್ರಾಮದಲ್ಲಿ ನಮ್ಮನ್ನು ಸೇರುತ್ತಾರೆ. ಇಲ್ಲಿಯವರೆಗೆ ಅವರು ಬಾಂಬೆ ಜನರಿಗೆ ಚಳುವಳಿಗೆ ಸೇರಲು ಸಿದ್ಧಗೊಳಿಸುತ್ತಿದ್ದರು. ಚಳುವಳಿಕಾರರಿಗೆ ರಾತ್ರಿ ತಂಗಲು ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದಾರೆಯೇ? ಹಾಗೂ ಗ್ರಾಮಸ್ಥರಿಗೆ ಆಹಾರ ಹಾಗೂ ವಿಶ್ರಾಂತಿಗೆ ಸಿದ್ಧತೆ ಮಾಡಲು ಹೇಳಿ. ಆಗಲಿ, ಎಲ್ಲವೂ ಸಿದ್ಧವಾಗಿದೆ. ಆದರೆ ಜನಸಂದಣಿ ಹೆಚ್ಚಾಗಿರುವುದರಿಂದ ಎಲ್ಲರಿಗೂ ಸೂರು ನೀಡಲಾಗುತ್ತಿಲ್ಲ. ಆದರೆ ಆಹಾರ ಸಿದ್ಧವಾಗಿದೆ. ಹಾಗೆ ಆಗಲಿ. ಬಾಪೂಜಿ, ಈಗಾಗಲೇ ಸಂಜೆಯಾಗಿದೆ. ಎಲ್ಲರೂ ಬೆಳೆದಿದ್ದಾರೆ. ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸೋಣ.
ಸಾವಿರಾರು ಜನರ ದಂಡು ರಸ್ತೆಗೆ ಇಳಿದು ಸತ್ಯಾಗ್ರಹ ಮಾಡುತ್ತಿದ್ದ ವಿಷಯ ಎಲ್ಲಾ ಪತ್ರಿಕೆಗಳಲ್ಲೂ ಪ್ರಚಾರಗೊಂಡಿತ್ತು. ಬಾಪೂಜಿಗೆ 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 ಒಂದೇ ಒಂದೇ ಒಂದೇ. ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್. रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। ದಿನೇ ದಿನೇ ಸಾಕಷ್ಟು ಜನರು ಚಳುವಳಿಗೆ ಸೇರ್ಪಡೆಗೊಳ್ಳುತ್ತಿದ್ದರು. ಪ್ರತಿ ಗ್ರಾಮದಲ್ಲೂ ಗಾಂಧಿ ಅವರ ಭಾಷಣ ಕೇಳಲು ಸಾವಿರಾರು ಮಂದಿ ಅಲ್ಲಿ ನೆರೆದಿರುತ್ತಿದ್ದರು. ಗಾಂಧಿ ಅವರು ಗ್ರಾಮವನ್ನು ಪ್ರವೇಶಿಸುತ್ತಿದ್ದಂತೆ ಗ್ರಾಮಸ್ಥರು ಘೋಷಣೆಗಳಿಂದ ಅವರನ್ನು ಸ್ವಾಗತಿಸುತ್ತಿದ್ದರು. ಬಾಪೂಜಿ ಅವರು ದೀರ್ಘಕಾಲ ಬಾಳಲಿ, ಜೈ ಹಿಂದ್ ಎಂದು ಜನರು ಕೂಗುತ್ತಿದ್ದರು. ಒಂದೇ ಮಾತರಂ ಎಂದು ಮಕ್ಕಳು ಚೀರುತ್ತಿದ್ದರು. ಎಲ್ಲರಿಗೂ ಬಾಪೂಜಿ ಅವರ ಮಾತು ಗಮನದಲ್ಲಿ ಇರಲಿ. ಯಾವುದೇ ಕಾರಣಕ್ಕೂ ಹಿಂಸಾಚಾರ ಸಲ್ಲದು. ಎಷ್ಟೇ ದೈಹಿಕವಾಗಿ ನೊಂದರೂ ಅವರ ವಿರುದ್ಧ ನಾವು ದಂಗೆ ಏಳುವಂತಿಲ್ಲ. ಅಹಿಂಸೆಯೇ ನಮ್ಮ ಗುರಿ. Hey, brown dogs, get out from here! Hey, you! Bloody idiots! ಈಗ ಚಳುವಳಿಯ ಸಮಯದಲ್ಲಿ ಗಾಂಧೀಜಿಗೆ ಮತ್ತು ಅನುಯಾಯಿಗಳನ್ನು ಬ್ರಿಟಿಷರು ಜೈಲಿಗೆ ಕಳಿಸುತ್ತಾರೆ. ನಂತರ ಬ್ರಿಟಿಷರು ಒಂದು ಸಭೆಯನ್ನು ರಚಿಸಿ ತಾವು ಇದ್ದ ಸ್ಥಳವಾದ ಲಂಡನ್ನಿಗೆ ಗಾಂಧೀಜಿ ಅವರನ್ನು ಬರಮಾಡಿಸಿಕೊಳ್ಳುತ್ತಾರೆ. ಅಲ್ಲಿ ಅವರೊಂದಿಗೆ ಚರ್ಚಿಸಿ ಅಲ್ಲಿಗೆ ಉಪ್ಪಿನ ಕಾಯ್ದೆಗೆ ತಡೆ ಬೀಳುತ್ತದೆ. ನಮ್ಮನ್ನು ಬಿಟ್ಟು ಬಿಡಿ, ಬಿಟ್ಟು ಬಿಡಿ. Bring Gandhiji to London. ಉಪ್ಪಿನ ಸತ್ಯಾಗ್ರಹದಲ್ಲಿ ನಾವು ಜಯಗಳಿಸಿದ್ದೇವೆ. ಭಾರತ್ ಮಾತಾ ಕಿ 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 ಭಾರತ್ ಮಾತಾ ಕಿ. ಗಾಂಧೀಜಿಯವರು ಸೇರಿದಂತೆ 80,000 ಭಾರತೀಯರನ್ನು ಜೈಲಿಗೆ ಬಂಧಿಸಿದರು. ಆದರೆ ಬ್ರಿಟಿಷ್ ಆಡಳಿತ ಕೆಲ ಕಾಲ ನಂತರ ಗಾಂಧೀಜಿಯವರನ್ನು ಬಿಡುಗಡೆ ಮಾಡಿತು. ಗಾಂಧೀಜಿಯವರು ತಮ್ಮ ತತ್ವಗಳಾದ ಸತ್ಯ, ಅಹಿಂಸೆ, ಸರಳತೆ, ಸೌಹಾರ್ದತೆಯನ್ನು ಎತ್ತಿ ಹಿಡಿದು ಉಪ್ಪಿನ ಕಾಯ್ದೆಯನ್ನು ಕೊನೆಗೊಳಿಸುವಲ್ಲಿ ಯಶಸ್ವಿಯಾದರು. ಈ ದಂಡಿ ಯಾತ್ರೆಯು ಭಾರತಕ್ಕೆ ಸ್ವಾತಂತ್ರ್ಯ ಒದಗಿಸುವುದರಲ್ಲಿ ಒಂದು ಬಹುಮುಖ್ಯ ಮೈಲಿಗಲ್ಲಾಗಿ ಪರಿಣಮಿಸಿತು. ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ನಡೆಸಿದ ಬಹಳಷ್ಟು ಸತ್ಯಾಗ್ರಹಗಳಲ್ಲಿ ಈ ದಂಡಿ ಯಾತ್ರೆಯು ಒಂದು ಉದಾಹರಣೆ.
ಗಾಂಧೀಜಿಯವರ ಪ್ರಮುಖ ತತ್ವಗಳು ಸತ್ಯ, ಅಹಿಂಸೆ, ಸರಳತೆ, ಸಸ್ಯಾಹಾರ, ಸೌಹಾರ್ದತೆ, ನಂಬಿಕೆ, ತಾಳ್ಮೆ, ಪರಿಶ್ರಮ. ಈ ಗಾಂಧಿ ತತ್ವಗಳು ಕೇವಲ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಾತ್ರ ಸೀಮಿತವಾಗಿಲ್ಲ. ಈ ತತ್ವಗಳನ್ನು ಈಗಿನ ನಮ್ಮ ಜೀವನದಲ್ಲೂ ಸಹ ಸತ್ಯ, ಸರಳ ಹಾಗೂ ಅಹಿಂಸಾ ಮಾರ್ಗವನ್ನು ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಳಬೇಕು. ಉದಾಹರಣೆಗೆ, ನಮ್ಮ ಕೇಂದ್ರ ಸರ್ಕಾರ ಗಾಂಧಿ ತತ್ವಗಳನ್ನು ಪಾಲಿಸಿಕೊಂಡು ಸ್ವಚ್ಛತಾ ಆಂದೋಲನಗಳನ್ನು, ಮೇಕ್ ಇನ್ ಇಂಡಿಯಾ, ಬೇಟಿ ಪಢಾವೋ, ಬೇಟಿ ಬಚಾವೋ ಇತ್ಯಾದಿ ಯೋಜನೆಗಳನ್ನು ಅಳವಡಿಸಿದ್ದಾರೆ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಾಂಧೀಜಿಗೆ ಹೇಗೆ ಎಲ್ಲಾ ಭಾರತೀಯರು ಸಹಕರಿಸಿದರೋ ಹಾಗೆಯೇ ಅವರ ತತ್ವ ಪಾಲಿಸುತ್ತಿರುವ ನಮ್ಮ ಸರ್ಕಾರಕ್ಕೂ ನಾವು ಬೆಂಬಲಿಸಬೇಕು. ಎಲ್ಲರೂ ಒಗ್ಗೂಡಿ ನಮ್ಮ ದೇಶದ ಅಭಿವೃದ್ಧಿಗೆ ಸಹಕರಿಸೋಣ. ಜೈ ಹಿಂದ್.